ಎಲ್ಲರಿಗೂ ನಮಸ್ಕಾರ. ಜಿಕೆ ಬೂಸ್ಟರ್ ಜ್ಞಾನ ಸರಣಿಗೆ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರೋ ಎಲ್ಲರಿಗೂ ಇವತ್ತಿನ ಈ ಚರ್ಚೆ ತುಂಬಾನೇ ಮುಖ್ಯವಾಗತ್ತೆ. ನಾವು ಜನವರಿ 2026ರ 10 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಒಂದು ಕ್ವಿಜ್ ರೂಪದಲ್ಲಿ ನೋಡೋಣ. ನಿಮ್ಮ ಜ್ಞಾನವನ್ನ ಪರೀಕ್ಷೆ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ಅವಕಾಶ. ಹಾಗಿದ್ರೆ ರೆಡಿಯಲ್ವಾ? ಹೌದು, ನಿಮ್ಮ ನಾಲೆಡ್ಜ್ ಟೆಸ್ಟ್ ಮಾಡೋಕೆ ರೆಡಿಯಾಗಿ. ಪ್ರತಿಯೊಂದು ಪ್ರಶ್ನೆಯೂ ಪರೀಕ್ಷೆಯ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ಉತ್ತರಗಳನ್ನ ಮನಸ್ಸಲ್ಲೇ ಅಂದಾಜು ಮಾಡ್ಕೊಳ್ಳಿ. ಕೊನೆಗೆ ನಿಮ್ಮ ಸ್ಕೋರ್ ಎಷ್ಟಾಗತ್ತೆ ಅಂತ ನೋಡೋಣ. ಸರಿ, ಹಾಗಿದ್ರೆ ತಡ ಮಾಡೋದು ಬೇಡ, ಶುರು ಮಾಡೋಣ ಅಲ್ವಾ? ಬನ್ನಿ, ನಮ್ಮ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ಭಾರತದ ಇಂಧನ ನೀತಿಗೆ ಸಂಬಂಧಿಸಿದ್ದು, ಅಂದ್ರೆ ರಾಷ್ಟ್ರೀಯ ವಿದ್ಯುತ್ ನೀತಿ 2026ರ ಕರಡು ಬಗ್ಗೆ. ಇಲ್ಲಿ 4 ಸ್ಟೇಟ್ಮೆಂಟ್ಸ್ ಇವೆ. 1. ಇದನ್ನ ವಿದ್ಯುತ್ ಸಚಿವಾಲಯ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಬಿಡುಗಡೆ ಮಾಡಿದೆ. 2. 2030ರ ಹೊತ್ತಿಗೆ ತಲಾ ವಿದ್ಯುತ್ ಬಳಕೆಯನ್ನ 2000 ಕಿಲೋವಾಟ್ ಗಂಟೆಗೆ ಏರಿಸೋ ಗುರಿ. 3. 2047ರ ವೇಳೆಗೆ 100 ಗಿಗಾವಾಟ್ ಅಣು ವಿದ್ಯುತ್ ಸಾಮರ್ಥ್ಯವನ್ನು ಹೊಂದುವ ಗುರಿ. ಮತ್ತು 4ನೇಯದು ಭಾರತ 2050ಕ್ಕೆ ನೆಟ್ ಝೀರೋ ಗುರಿ ಹೊಂದಿದೆ ಅಂತ. ಇದರಲ್ಲಿ ಯಾವ ಹೇಳಿಕೆಗಳು ಸರಿ ಅಂತ ಸ್ವಲ್ಪ ಯೋಚನೆ ಮಾಡಿ. ಸರಿಯಾದ ಉತ್ತರ ಬಿ, ಅಂದ್ರೆ ಮೊದಲ 3 ಹೇಳಿಕೆಗಳು ಮಾತ್ರ ಸರಿ. ಯಾಕೆ ಅಂತೆ ನೋಡೋಣ ಬನ್ನಿ. ವಿದ್ಯುತ್ ಸಚಿವಾಲಯ ಈ ನೀತಿಯನ್ನ ಜನವರಿ 21, 2026ರಂದು ಬಿಡುಗಡೆ ಮಾಡಿದ್ದು ಕರೆಕ್ಟ್. ತಲಾ ವಿದ್ಯುತ್ ಬಳಕೆ ಹೆಚ್ಚಿಸುವ ಗುರಿ ಮತ್ತು 100 ಗಿಗಾವ್ಯಾಟ್ ಅಣು ವಿದ್ಯುತ್ ಗುರಿ ಎರಡೂ ಸರಿ. ಆದ್ರೆ 4ನೇ ಹೇಳಿಕೆ ತಪ್ಪು. ನೋಡಿ, ಇದೇ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋ ಪಾಯಿಂಟ್. ಎಕ್ಸಾಮ್ಸ್ನಲ್ಲೂ ಇದನ್ನೇ ಕೇಳ್ತಾರೆ. ಭಾರತದ ನೆಟ್ ಝೀರೋ ಗುರಿ 2050 ಅಲ್ಲ, 2070. ಈ ವರ್ಷವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್. ನಮ್ಮ 2ನೇ ಪ್ರಶ್ನೆ ಶಿಕ್ಷಣ ಕ್ಷೇತ್ರದ ಒಂದು ಪ್ರಮುಖ ಯೋಜನೆ PM ಇ-ವಿದ್ಯಾ ಬಗ್ಗೆ. ಮೊದಲನೇ ಸ್ಟೇಟ್ಮೆಂಟ್ ಇದನ್ನ ಒಂದು ರಾಷ್ಟ್ರ ಒಂದು ಡಿಜಿಟಲ್ ಶಿಕ್ಷಣ ವೇದಿಕೆ ಅನ್ನೋ ಕಾನ್ಸೆಪ್ಟ್ ಕೆಳಗೆ ತರಲಾಗಿದೆ. 2ನೇದು ಇದನ್ನ ವಿದ್ಯುತ್ ಸಚಿವಾಲಯ ಜಾರಿ ಮಾಡಿದೆ. 3ನೇದು ದೀಕ್ಷಾ, ಸ್ವಯಂಪ್ರಭಾ ಮತ್ತು ಶಿಕ್ಷಾವಾಣಿ ಇದರ ಪ್ರಮುಖ ಭಾಗಗಳು. ಮತ್ತು 4ನೇದು ಡಿಜಿಟಲ್ ಗ್ಯಾಪ್ ಕಡಿಮೆ ಮಾಡೋದು ಇದರ ಮುಖ್ಯ ಉದ್ದೇಶ. ಸರಿಯಾದ ಆಯ್ಕೆ ಯಾವುದಿರಬಹುದು? ಇಲ್ಲಿ ಸರಿಯಾದ ಉತ್ತರ ಬಿ, ಅಂದ್ರೆ 1, 3 ಮತ್ತು 4ನೇ ಹೇಳಿಕೆಗಳು ಸರಿ. ಇಲ್ಲಿ ಟ್ರಿಕ್ ಇರೋದೇ 2ನೇ ಸ್ಟೇಟ್ಮೆಂಟ್ನಲ್ಲಿ. PM ಇ-ವಿದ್ಯಾ ಯೋಜನೆಯನ್ನ ಜಾರಿಗೊಳಿಸಿದ್ದು ಶಿಕ್ಷಣ ಸಚಿವಾಲಯ, ವಿದ್ಯುತ್ ಸಚಿವಾಲಯ ಅಲ್ಲ. ನೋಡಿ, ಇಂಥ ಸಣ್ಣ ಡೀಟೇಲ್ಸ್ ಪರೀಕ್ಷೆಯಲ್ಲಿ ನಿಮ್ಮ ಮಾರ್ಕ್ಸ್ ನಿರ್ಧಾರ ಮಾಡುತ್ತೆ. ಸೊ ಗಮನ ಇರ್ಲಿ. ಉಳಿದಂತೆ ಒಂದು ರಾಷ್ಟ್ರ ಒಂದು ಡಿಜಿಟಲ್ ವೇದಿಕೆ ಅನ್ನೋದು, ದೀಕ್ಷಾ ಸ್ವಯಂಪ್ರಭಾ ಇದರ ಭಾಗ ಅನ್ನೋದು, ಹಾಗೆ ಡಿಜಿಟಲ್ ಅಸಮಾನತೆ ಕಡಿಮೆ ಮಾಡೋ ಗುರಿ, ಇವೆಲ್ಲವೂ ಈ ಯೋಜನೆಯ ಪ್ರಮುಖ ಲಕ್ಷಣಗಳೇ. ಈಗ ಬಂತು ನೋಡಿ ನಮ್ಮ ಸಂಸ್ಕೃತಿ ಮತ್ತು ಬೌದ್ಧಿಕ ಆಸ್ತಿಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ, ಪೊಚ್ಚಂಪಲ್ಲಿ ಇಕಾಟ್ ಮತ್ತು GI ಟ್ಯಾಗ್ ಬಗ್ಗೆ. 4 ಹೇಳಿಕೆಗಳಿವೆ. ಪೊಚ್ಚಂಪಲ್ಲಿ ಇಕಾಟ್ ತೆಲಂಗಾಣದ ಫೇಮಸ್ ಬಟ್ಟೆ. ಭಾರತದಲ್ಲಿ ತಮಿಳುನಾಡು ಅತಿ ಹೆಚ್ಚು GI ಟ್ಯಾಗ್ಗಳನ್ನು ಹೊಂದಿದೆ. ಜಗತ್ತಿನಲ್ಲಿ ಫ್ರಾನ್ಸ್ GI ಟ್ಯಾಗ್ ಸಿಸ್ಟಮ್ಗೆ ಪ್ರಸಿದ್ಧಿ ಮತ್ತು ಭಾರತದಲ್ಲಿ GI ಟ್ಯಾಗ್ 10 ವರ್ಷಗಳ ವ್ಯಾಲಿಡಿಟಿ ಹೊಂದಿದೆ. ಇದರಲ್ಲಿ ಯಾವುದೆಲ್ಲ ಸರಿ ಅಂತ ಅನ್ಸುತ್ತೆ? ಉತ್ತರ ಸಿ. ಹೌದು, ಇಲ್ಲಿ ಕೊಟ್ಟಿರೋ 4 ಹೇಳಿಕೆಗಳು ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿವೆ. ಪೊಚ್ಚಂಪಳ್ಳಿ ತೆಲಂಗಾಣದ್ದೇ, GI ಟ್ಯಾಗ್ಗಳಲ್ಲಿ ತಮಿಳುನಾಡು ಟಾಪ್ನಲ್ಲಿದೆ. ಫ್ರಾನ್ಸ್ ತನ್ನ ವೈನ್ ಮತ್ತು ಚೀಸ್ಗಾಗಿ GI ಟ್ಯಾಗ್ನಲ್ಲಿ ಜಗತ್ತಿನಲ್ಲೇ ಫೇಮಸ್. ಮತ್ತು ನಮ್ಮ ದೇಶದಲ್ಲಿ GI ಟ್ಯಾಗ್ 10 ವರ್ಷಗಳ ಮಾನ್ಯತೆ ಹೊಂದಿದೆ. ನೋಡಿ, ಒಂದೇ ಪ್ರಶ್ನೆಯಲ್ಲಿ 4 ಪ್ರಮುಖ ಜನರಲ್ ನಾಲೆಡ್ಜ್ ಪಾಯಿಂಟ್ಸ್ ಕವರ್ ಆದ್ವು ಅಲ್ವಾ? ಈಗ ಬರೋಣ ರಾಷ್ಟ್ರೀಯ ರಾಜಕೀಯದ ಒಂದು ಪ್ರಮುಖ ಬೆಳವಣಿಗೆಯ ಬಗ್ಗೆ. ಭಾರತೀಯ ಜನತಾ ಪಕ್ಷ ಮತ್ತು ಅದರ ಹೊಸ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಬಗ್ಗೆ 4 ಹೇಳಿಕೆಗಳಿವೆ. ಪಕ್ಷದ ಸ್ಥಾಪನೆ, ಅಧ್ಯಕ್ಷರ ವಯಸ್ಸು, ಅವರು ಯಾವ ರಾಜ್ಯದವರು ಮತ್ತು ಅವರು ಎಷ್ಟನೇ ಅಧ್ಯಕ್ಷರು ಅನ್ನೋದರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು? ಇಲ್ಲೂ ಅಷ್ಟೇ, ಉತ್ತರ ಸಿ, ಅಂದ್ರೆ ಕೊಟ್ಟಿರೋ ಎಲ್ಲಾ ಪಾಯಿಂಟ್ಸು ಕರೆಕ್ಟ್. 1980ರಲ್ಲಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸ್ಥಾಪನೆಯಾಗಿದ್ದು ಸರಿ. ಇದರಡಿ ಮುಖ್ಯವಾಗಿ ನೆನ್ಪಿಡಬೇಕಾಗಿದ್ದು, ನಿತಿನ್ ನಬೀನ್ ಅವರು ಪಕ್ಷದ ಇತಿಹಾಸದಲ್ಲೇ ಅತ್ಯಂತ ಕಿರಿಯ ರಾಷ್ಟ್ರೀಯ ಅಧ್ಯಕ್ಷ, ಜೊತೆಗೆ ಬಿಹಾರದಿಂದ ಈ ಹುದ್ದೆಗೆ ಬಂದ ಮೊದಲ ವ್ಯಕ್ತಿ ಕೂಡ, ಮತ್ತು ಪಕ್ಷದ 12ನೇ ರಾಷ್ಟ್ರೀಯ ಅಧ್ಯಕ್ಷ. ಈ ಎಲ್ಲ ಅಂಶಗಳು ಸರಿ. 5ನೇ ಪ್ರಶ್ನೆ ಆಪರೇಷನ್ ಪರ್ಹಾರ್ ಬಗ್ಗೆ. ಇತ್ತೀಚೆಗೆ ಪಂಜಾಬ್ ಪೊಲೀಸ್ ಇಲಾಖೆ ಈ ಕಾರ್ಯಾಚರಣೆಯನ್ನ ಶುರು ಮಾಡಿದೆ. ಏನಿದು ಆಪರೇಷನ್? ಇದರ ಮುಖ್ಯ ಉದ್ದೇಶ ಏನು? ಡ್ರಗ್ಸ್ ತಡೆಯೋದಕ್ಕ, ಗ್ಯಾಂಗ್ಸ್ಟರ್ಸ್ಗಳನ್ನ ಮಟ್ಟ ಹಾಕೋಕ, ಸೈಬರ್ ಕ್ರೈಮ್ ಕಂಟ್ರೋಲ್ ಮಾಡೋಕ, ಅಥವಾ ಟ್ರಾಫಿಕ್ ರೂಲ್ಸ್ ಪಾಲನೆಗ? ಸರಿ ಉತ್ತರ ಬಿ. ಪಂಜಾಬನ್ನ ಗ್ಯಾಂಗ್ಸ್ಟರ್ ಮುಕ್ತ ರಾಜ್ಯ ಮಾಡೋದು ಇದ್ರ ಗುರಿ.
ನೋಡಿ, ಆಪರೇಷನ್ ಪರ್ಹಾರ್ ಅಂದ್ರೆ ಕೇವಲ ಗ್ಯಾಂಗ್ಸ್ಟರ್ಗಳನ್ನ ಹಿಡಿಯೋದಲ್ಲ, ಬದಲಿಗೆ ಅವರ ಇಡೀ ನೆಟ್ವರ್ಕ್ ಅನ್ನೇ, ಅಂದ್ರೆ ಅವರ ಫೈನಾನ್ಸ್, ವೆಪನ್ ಸಪ್ಲೈ, ಅವರ ಸೇಫ್ ಹೌಸ್, ಕಮ್ಯುನಿಕೇಷನ್ ಸಿಸ್ಟಮ್, ಹೀಗೆ ಎಲ್ಲವನ್ನೂ ನಾಶಪಡಿಸೋದು ಈ ಆಪರೇಷನ್ನ ಮುಖ್ಯ ಗುರಿ. 6ನೇ ಪ್ರಶ್ನೆ ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ವಿಶ್ವ ಪೆಂಗ್ವಿನ್ ದಿನ ಇದನ್ನ ಯಾವಾಗ ಆಚರಿಸಲಾಗುತ್ತೆ ಮತ್ತು ಯಾವಾಗ ಶುರು ಮಾಡಲಾಯಿತು? ದಿನಾಂಕ ಮತ್ತು ವರ್ಷ ಎರಡನ್ನೂ ಸರಿಯಾಗಿ ನೋಡಿ ಉತ್ತರ ಕೊಡಿ. ಸರಿಯಾದ ಉತ್ತರ ಎ. ವಿಶ್ವ ಪೆಂಗ್ವಿನ್ ದಿನವನ್ನ ಪ್ರತಿ ವರ್ಷ ಏಪ್ರಿಲ್ 25ರಂದು ಆಚರಿಸಲಾಗುತ್ತೆ ಮತ್ತು ಇದನ್ನ 1972ರಲ್ಲಿ ಶುರು ಮಾಡಲಾಯಿತು. ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಅಂಟಾರ್ಕ್ಟಿಕಾದಲ್ಲಿರೋ ಮ್ಯಾಕ್ಮರ್ಡೋ ಸ್ಟೇಷನ್ನ ಸೈಂಟಿಸ್ಟ್ಗಳು ಪೆಂಗ್ವಿನ್ಗಳು ಪ್ರತಿ ವರ್ಷ ಇದೇ ದಿನ ವಲಸೆ ಹೋಗೋದನ್ನ ನೋಡಿ ಅದೇ ದಿನವನ್ನೇ ಪೆಂಗ್ವಿನ್ ಡೇ ಅಂತ ಆಚರಿಸೋಕೆ ಶುರು ಮಾಡಿದ್ರು. 7ನೇ ಪ್ರಶ್ನೆ ಒಂದು ಅಂತಾರಾಷ್ಟ್ರೀಯ ಶೃಂಗಸಭೆಯ ಬಗ್ಗೆ. ವರ್ಲ್ಡ್ ಇಕನಾಮಿಕ್ ಫೋರಂ 2026ರ ಸಭೆ. ಮೊದಲ ಹೇಳಿಕೆ. ಈ ಸಭೆ ಸ್ವಿಟ್ಜರ್ಲೆಂಡ್ನ ಡಾವೋಸ್ನಲ್ಲಿ ಜನವರಿಯಲ್ಲಿ ನಡೆಯಿತು. 2ನೇ ಹೇಳಿಕೆ. ಭಾರತದಿಂದ ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್, ಪ್ರಹ್ಲಾದ್ ಜೋಶಿ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಭಾಗವಹಿಸಿದ್ರು. ಇದರಲ್ಲಿ ಯಾವುದು ಸರಿ? ಉತ್ತರ ಸಿ, ಅಂದ್ರೆ 7 ಹೇಳಿಕೆಗಳು ಸರಿ. ಈ ಪ್ರಮುಖ WEF ಸಭೆ ಪ್ರತಿ ವರ್ಷದಂತೆ ಸ್ವಿಟ್ಜರ್ಲ್ಯಾಂಡ್ನ ಡಾವೋಸ್ ಕ್ಲೋಸ್ಟರ್ಸ್ನಲ್ಲೇ ಜಾನ್ವರಿ 19ರಿಂದ 23ರವರೆಗೆ ನಡೆಯಿತು. ಮತ್ತು ಭಾರತದಿಂದ ಈ 3 ಕೇಂದ್ರ ಸಚಿವರು ಭಾಗವಹಿಸಿದ್ದು ಕೂಡ ಸರಿ. ಇಂತಹ ಅಂತಾರಾಷ್ಟ್ರೀಯ ಸಭೆಗಳ ಸ್ಥಳ ಮತ್ತು ಭಾರತದ ಪ್ರತಿನಿಧಿಗಳ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ. 8ನೇ ಪ್ರಶ್ನೆ ಒಂದು ಸಾಹಿತ್ಯ ಪ್ರಶಸ್ತಿಗೆ ಸಂಬಂಧಿಸಿದ್ದು. ಅದೇ ಸೆಮ್ಮೊಳಿ ಸಾಹಿತ್ಯ ಪ್ರಶಸ್ತಿ. ಮೊದಲನೇ ಹೇಳಿಕೆ. ಈ ಪ್ರಶಸ್ತಿಯನ್ನ 7 ಭಾರತೀಯ ಭಾಷೆಗಳ ಅತ್ಯುತ್ತಮ ಕೃತಿಗಳಿಗೆ ನೀಡಲಾಗುತ್ತೆ. 2ನೇ ಹೇಳಿಕೆ. ಪ್ರಶಸ್ತಿ ಗೆದ್ದವರಿಗೆ 5 ಲಕ್ಷ ರೂಪಾಯಿ ನಗದು ಬಹುಮಾನ ಇರುತ್ತೆ. ಇದರಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು? ಉತ್ತರ 2 ಹೇಳಿಕೆಗಳು ಸರಿಯಿವೆ. ಈ ಪ್ರಶಸ್ತಿ ನಮ್ಮ ಕನ್ನಡ ಸೇರಿ ಒಟ್ಟು 7 ಭಾಷೆಗಳಾದ ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಒಡಿಯಾ, ಬಂಗಾಳಿ ಮತ್ತು ಮರಾಠಿ ಭಾಷೆಗಳ ಕೃತಿಗಳಿಗೆ ಸಿಗುತ್ತೆ. ಹಾಗೆಯೇ 5 ಲಕ್ಷ ರೂಪಾಯಿ ನಗದು ಬಹುಮಾನದ ವಿಷಯವೂ ಸರಿ. ಒಂದು ಎಕ್ಸ್ಟ್ರಾ ಪಾಯಿಂಟ್ ಅಂದ್ರೆ ಇದನ್ನ ಕೊಡೋದು ತಮಿಳ್ನಾಡು ಸರ್ಕಾರ. 9ನೇ ಪ್ರಶ್ನೆ ಹೈ ಸೀಸ್ ಟ್ರೀಟಿ ಅಥವಾ BBNJ ಒಪ್ಪಂದದ ಮುಖ್ಯ ಉದ್ದೇಶವೇನು? ಹೈ ಸೀಸ್ ಅಂದ್ರೆ ಅಂತಾರಾಷ್ಟ್ರೀಯ ಸಮುದ್ರ, ಅಲ್ಲಿನ ಜೀವವೈವಿಧ್ಯವನ್ನು ಕಾಪಾಡೋಕೆ ಮಾಡಿರೋ ಒಪ್ಪಂದ ಇದು. ಹಾಗಿದ್ರೆ ಇದರ ಮುಖ್ಯ ಉದ್ದೇಶ ಏನಾಗಿರಬಹುದು? ಆಯ್ಕೆಗಳನ್ನು ನೋಡಿ. ಸರಿಯಾದ ಉತ್ತರ ಬಿ. ಅಂದ್ರೆ ಯಾವುದೇ ದೇಶದ ಗಡಿಗೆ ಸೇರದ ಸಮುದ್ರ ಪ್ರದೇಶಗಳನ್ನ, ಅಲ್ಲಿನ ಜೀವಿಗಳನ್ನ ರಕ್ಷಿಸೋದು. ಏರಿಯಾಸ್ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಅನ್ನೋ ಪದ ಇಲ್ಲಿ ಬಹಳ ಮುಖ್ಯ. ಜೊತೆಗೆ ಅಲ್ಲಿನ ಸಮುದ್ರ ಸಂಪನ್ಮೂಲಗಳ ಲಾಭವನ್ನ ಎಲ್ಲಾ ದೇಶಗಳಿಗೂ ಸಮನಾಗಿ ಹಂಚುವಂತೆ ನೋಡ್ಕೊಳ್ಳೋದು ಕೂಡ ಇದರ ಒಂದು ಗುರಿ. ಇವತ್ತಿನ 10ನೇ ಮತ್ತು ಕೊನೆಯ ಪ್ರಶ್ನೆ. ನೀತಿ ಆಯೋಗ 2026ರಲ್ಲಿ ಬಿಡುಗಡೆ ಮಾಡಿದ ಗ್ರೀನ್ ಟ್ರಾನ್ಸಿಷನ್ ವರದಿ ಯಾವ 3 ಕೈಗಾರಿಕಾ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡಿದೆ? ಇದು ನಮ್ಮ ದೇಶದ ಆರ್ಥಿಕತೆಗೆ ಸಂಬಂಧಿಸಿದ ಒಂದು ಪ್ರಮುಖ ಪ್ರಶ್ನೆ. ಸರಿ ಉತ್ತರ ಬಿ. ಸಿಮೆಂಟ್, ಅಲ್ಯೂಮಿನಿಯಂ ಮತ್ತು MSME. ಯಾಕೆ ಈ 3 ಅಂದ್ರೆ ಸಿಮೆಂಟ್ ಮತ್ತು ಅಲ್ಯೂಮಿನಿಯಂ ಅತಿ ಹೆಚ್ಚು ಮಾಲಿನ್ಯ ಮಾಡುವ, ಹೆಚ್ಚು ಇಂಗಾಲ ಹೊರಸೂಸುವ ಸೆಕ್ಟರ್ಗಳು. ಇನ್ನು MSME ಅಂದ್ರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು. ಹಾಗಾಗಿ ಈ 3 ಕ್ಷೇತ್ರಗಳಲ್ಲಿ ಹಸಿರು ಬದಲಾವಣೆ ತರುವುದರ ಮೇಲೆ ವರದಿ ಫೋಕಸ್ ಮಾಡಿದೆ. ಅದ್ಭುತ! ಇವತ್ತಿನ 10 ಪ್ರಶ್ನೆಗಳನ್ನ ಯಶಸ್ವಿಯಾಗಿ ಮುಗಿಸಿದ್ದೀರಿ. ನಿಮ್ಮ ಪ್ರಯತ್ನಕ್ಕೆ ಅಭಿನಂದನೆಗಳು. ನಿಮ್ಮ ಸ್ಕೋರ್ ಎಷ್ಟಾಯ್ತು ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ನಿಮಗೊಂದು ಚಾಲೆಂಜ್ ಇದೆ. ಹಾಗಿದ್ರೆ ನಿಮಗೊಂದು ಸವಾಲಿನ ಪ್ರಶ್ನೆ. 2026ರ ವಿಶ್ವ ಆರ್ಥಿಕ ವೇದಿಕೆಯ ಡಾವೋಸ್ ಸಭೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕದ ಪ್ರಮುಖ ರಾಜಕೀಯ ವ್ಯಕ್ತಿ ಯಾರು? ಯೋಚನೆ ಮಾಡಿ ನಿಮ್ಮ ಉತ್ತರವನ್ನ ಕೆಳಗೆ ಕಾಮೆಂಟ್ಸ್ನಲ್ಲಿ ಬರೆಯಿರಿ. ನೋಡೋಣ ಯಾರು ಸರಿಯುತ್ತರ ಕೊಡ್ತಾರೆ ಅಂತ. ಈ ಚರ್ಚೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.